ಹಾಯ್ ಫ್ರೆಂಡ್ಸ್, ಶ್ರೀವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ಶ್ರೀನಿವಾಸ್ ದೇವರಂದರೆ ಯಾರಿಗಿಷ್ಟ ಇಲ್ಲ? ನೋಡ್ತಾ ಇದ್ದರೆ ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ. ಒಂದು ಒಡವೆ, ವಸ್ತ್ರ, ಅಲಂಕಾರ, ನಾಮ, ಗಲ್ಲದ ಮೇಲೊಂದು ಗಾಯ, ಆ ಗಾಯದ ಹಿಂದೆ ಇರೋ ಕತೆ ನೋಡ್ತಿದ್ದಂಗೆ ಎಲ್ಲ ಜ್ಞಾಪಕ ಬರುತ್ತೆ. ಎರಡು ಕೈನ ಯಾಕೆ ಆ ಥರ ಇಟ್ಕೊಂಡಿದ್ದಾನೆ ಅಂತ. ತಿರುಮಲಕ್ಕೆ ಹೋದರೆ ತಲೆ ನೋಡಿದ್ರೆ ಕಾಲು ನೋಡೋಕ್ಕಾಗಲ್ಲ, ಕಾಲು ನೋಡಿದ್ರೆ ತಲೆ ನೋಡೋಕ್ಕಾಗಲ್ಲ, ತಳ್ಳಿಬಿಡ್ತಾರೆ. ಆದರೂ ಓಡಿ ಓಡಿ ಹೋಗ್ತೀವಿ. ಆ 10 ಸೆಕೆಂಡ್ ದರ್ಶನಕ್ಕೋಸ್ಕರ ನಾವೆಷ್ಟು ಕಷ್ಟಪಟ್ಟಿರ್ತೀವಿ. ಅಂಥ ತಿರುಮಲೇಶನ ಒಂದೊಂದು ಸಣ್ಣ ಸಣ್ಣ ಕಥೆಯನ್ನು ಓದಿದಾಗಲೂ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ 1982ನಲ್ಲಿ ತಿರುಮಲ ಹೇಗಿತ್ತು, ಇವಾಗ ಹೆಂಗಾಗಿದೆ ಅಂತ ನೀವು ನೋಡೇ ಇದ್ದೀರಾ. ಆವಾಗೆಲ್ಲ ದೇವಸ್ಥಾನದ ಸುತ್ತಲೂ ಅಂಗಡಿಗಳು, ಮನೆಗಳು, ಜನ ಅಲ್ಲಲ್ಲೇ ಶೆಡ್ ಕಟ್ಕೊಂಡು ವಾಸ ಮಾಡ್ತಾಯಿದ್ರಂತೆ. ಆಗಿನ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಂಥವ್ರು ಹೇಗಾದರೂ ಇದನ್ನೆಲ್ಲ ಸರಿಯಾಗಿ ಮಾಡಬೇಕು, ಇಲ್ಲೊಂದು ಕ್ಯೂ ಕಾಂಪ್ಲೆಕ್ಸ್ ಮಾಡಬೇಕು, ಜನಕ್ಕೆ ಬಂದು ಹೋಗೋ ಜನಕ್ಕೆ ಒಂಥರ ಒಂದು ಚಿಕ್ಕ ಸಿಟಿ ಅಂತ ಅನ್ನಿಸ್ಬೇಕು, ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ. ಆದರೆ ಆ ಅಂಗಡಿಗಳನ್ನೆಲ್ಲ, ಮನೆಗಳನ್ನೆಲ್ಲ ಖಾಲಿ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ. ಅವರೆಲ್ಲ ಅಷ್ಟೇ ಒಂದು ಹೋರಾಟ ಮಾಡುವಂಥ ಜನಗಳು ಕೂಡ ಆಗಿದ್ದರು. ಅವರನ್ನು ಮುಟ್ಟಿದ್ರೆ ಅವರು ಸುಮ್ಮನೆ ಬಿಡುವಂಥವ್ರು ಕೂಡ ಆಗಿರಲಿಲ್ಲ. ನೀವೇನಾದರೂ ಬುಲ್ಡೋಸರ್ ತಂದು ನಮ್ಮ ಮನೇನ, ನಮ್ಮ ಅಂಗಡಿನ ಕೆಡವಿದ್ರೆ ನಮ್ಮ ಹೆಣದ ಮೇಲೆ ಮೊದಲು ಕೆಡವ್ಕೊಂಡು ಹೋಗಿ ಅಂತ ಹೇಳೋ ಅಷ್ಟು ಗಲಾಟೆ ಮಾಡ್ತಿದ್ರು. ಆದರೆ ಈ ಎಕ್ಸಿಕ್ಯೂಟಿವ್ ಆಫೀಸರು ಅಷ್ಟೇ ಒಳ್ಳೆಯವರು ಕೂಡ. ಒಂದೇ ಸತಿ ಗಲಾಟೆ ಮಾಡಿ ಪೊಲೀಸ್ನ ಕರೆದು ಹಾಗೆಲ್ಲ ಹಿಂಸೆ ಮಾಡೋ ಬದಲು ಅವ್ರಿಗೆಲ್ಲ ನಿಧಾನವಾಗಿ ಕನ್ವಿನ್ಸ್ ಮಾಡಿ ಆ ಮಾಡು ಬೀದಿ ಮಾಡಿ ಅದನ್ನೆಲ್ಲ ಛತ್ರಗಳನ್ನೆಲ್ಲ ಕಟ್ಟಿಸಿ ಕ್ಯೂ ಕಾಂಪ್ಲೆಕ್ಸ್ ಮಾಡಿ ಎಷ್ಟು ಕಷ್ಟಪಟ್ಟರು. ಈಗಿನ ತಿರುಮಲಕ್ಕೂ ಆಗಿನ ತಿರುಮಲಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಾವು ಫೋಟೋಸ್ ನೋಡಿದ್ರೆ ತಿಳ್ಕೊಬೋದು. ಇದನ್ನೆಲ್ಲ ಹಾಗಾದರೆ ಯಾರು ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. ಒಂದೊಂದು ಕೆಲಸಕ್ಕೂ ನನಗೆ ದೇವರು ಪ್ರೇರೇಪಣೆ ಕೊಡೋದಷ್ಟೇ ಅಲ್ಲದೆ ತಾನೇ ನಿಂತ್ಕೊಂಡು ತನ್ನ ಕೆಲಸ ಮಾಡಿಕೊಂಡ ಅಂತ. ಅವ್ರು ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾ ಇದ್ರಂತೆ. ರಾತ್ರಿ 1 ಗಂಟೆ 2 ಗಂಟೆ ತನಕ ಅಲ್ಲೇ ಕೂತ್ಕೊಂಡ್ಬಿಡ್ತಾ ಇದ್ರಂತೆ. ಆಗ ದೇವರು ಏನೋ ಒಂದು ಐಡಿಯಾ ಕೊಡ್ತಾ ಇದ್ದಂತೆ, ಅಥವಾ ಯಾರನ್ನೋ ಕಳಿಸ್ತಾ ಇದ್ದಂತೆ, ಅವ್ರ ಮುಖಾಂತರ ಹಿಂಗೆ ಮಾಡು ಅಂತ ಹೇಳಿಸ್ತಾ ಇದ್ದಂತೆ. ಇಂಥ ತಿರುಮಲೇಶನ ಕಥೆನ ದಿನಾಗಲೂ ಹೇಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಧನ್ಯವಾದಗಳು.